ನಿರಂತರ ನಿರ್ಲಕ್ಷ್ಯ. ಇದು ಬಳ್ಳಾರಿ ಜಿಲ್ಲೆಯ ಧೂಳು ಕೆಸರಿನಿಂದ ರೋಷಿ ಹೋಗಿರುವ ಸಿರುಗುಪ್ಪ ನಗರ ವಾಸಿಗಳ ದಿನನಿತ್ಯದ ಕರ್ಮದ ಕತೆ. ಎಸ್ ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಭತ್ತದ ನಾಡು ಎಂಬ ಖ್ಯಾತಿ ಹೊಂದಿರುವಂತಹ ಸಿರುಗುಪ್ಪ ನಗರದಲ್ಲಿ ನಿನ್ನೆ ಸುರಿದ ಧಾರಾಕಾರ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿಯು ಜಲಾವೃತಗೊಂಡು ಕೆಸರಗದ್ದೆಯಂತಾಗಿದೆ. ವೀಕ್ಷಕರ, ಕಳೆದ 5 ವರ್ಷಗಳಿಂದ ರಸ್ತೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದ್ದು ನಿಜಕ್ಕೂ ಇದು ಜನಾಕ್ರೋಶಕ್ಕೆ ಕಾರಣವಾಗಿದೆ ಎನ್ನುವಂತಹದ್ದು. ಅದೆಷ್ಟೋ ಬಾರಿ ವಿವಿಧ ಸಂಘ ಸಂಸ್ಥೆಗಳಿಂದ ರಸ್ತೆ ತಡೆಗಳಂತಹ ಹೋರಾಟಗಳು ಹಾಗೂ ವಿವಿಧ ರೀತಿಯ ವಿಭಿನ್ನವಾದ ಹೋರಾಟಗಳ ಮುಖಾಂತರ ಸರ್ಕಾರದ ಗಮನ ಸೆಳೆಯುವಂತೆ ಮಾಡಿದರೂ ಕೂಡ ಸ್ಥಳೀಯ ಜನಪ್ರತಿನಿಧಿಗಳಿಂದ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಂದ ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಅನ್ನೋದು ನಗರದ ಸ್ಥಳೀಯರಿಂದ ಕೇಳಿ ಬರ್ತಾ ಇದೆ. ಈ ರಸ್ತೆಯಲ್ಲಿ ಸರಿಸುಮಾರು ಅಪಘಾತಗಳು ಸಂಭವಿಸಿದ್ದು 10 ಸಾವು ನೋವುಗಳಿಗೆ ಈ ರಸ್ತೆ ಕಾರಣವಾಗಿದೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುವಂತಹದ್ದು. ಬೇಸಿಗೆ ಕಾಲದಲ್ಲಿ ವಿಪರೀತ ಧೂಳು ಮಳೆ ಬಂದರೆ ರಸ್ತೆ ಗುಂಡಿಗಳು ಕೆಸರು ಗದ್ದೆಯಂತಾಗಿ ದಾರಿ ಹೋಕರಿಗೆ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಇದು ವಿಪರೀತ ಕಿರಿಕಿರಿ. ಒಟ್ಟಾರೆಯಾಗಿ ಪ್ರಸ್ತುತ ಸಂದರ್ಭದಲ್ಲಿ ಈ ರಸ್ತೆಯನ್ನು ನೋಡ್ತಾ ಇದ್ರೆ ಇದು ರಾಷ್ಟ್ರೀಯ ಹೆದ್ದಾರಿಯೋ ಅಥವಾ ಗ್ರಾಮೀಣ ರಸ್ತೆಯೋ ಎನ್ನುವಂತಹ ಅಪಹಾಸ್ಯಕ್ಕೀಡಾಗುವಂತಹದ್ದು. ವೀಕ್ಷಕರ, ವಿಪರ್ಯಾಸವೇನೆಂದ್ರೆ ಸಿರುಗುಪ್ಪ ನಗರದ ಹೃದಯ ಭಾಗದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಹಾಗೂ ಸ್ವತಃ ಹಾಲಿ ಶಾಸಕರ ಮನೆ ಮುಂಭಾಗ ಮತ್ತು ನಗರಸಭೆ ಕಾರ್ಯಾಲಯದಿಂದ ಟಿಪ್ಪು ಸುಲ್ತಾನ್ ಸರ್ಕಲ್ ಮತ್ತು ಸ್ಮಶಾನದ ರಸ್ತೆಯವರೆಗೂ ರಸ್ತೆ ಕಾಮಗಾರಿ ನೆನೆಗುದಿಗೆ ಬಿದ್ದಿರುವಂತದ್ದು. ಸುಮಾರು 5 ವರ್ಷಗಳ ಕಾಲ ರಸ್ತೆ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ ಅಂದ್ರೆ ಹೇಗೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೋ? ಈ ನಿರ್ಲಕ್ಷ್ಯತನ ಹೀಗೆ ಮುಂದುವರೆದರೆ ಧೂಳು ಕೆಸರಿನಿಂದ ರಸ್ತೆ ಅಪಘಾತಗಳಿಂದ ರೋಷಿ ಹೋಗಿ ಎಲ್ಲವನ್ನೂ ಸಹಿಸಿಕೊಳ್ತಾ ಇರೋ ಸಾರ್ವಜನಿಕರ ನೋವಿಗೆ ಮತ್ತು ಇದರಿಂದಾಗುವ ಅಪಘಾತಗಳಿಗೆ ಹೊಣೆ ಯಾರು ಮತ್ತು ಇದಕ್ಕೆ ಮುಕ್ತಿ ಯಾವಾಗ ಎನ್ನುವಂತಹ ಬಹುದೊಡ್ಡ ಪ್ರಶ್ನೆ. ಈಗಾಗಲೇ ಶಾಲಾ ಕಾಲೇಜುಗಳು ಆರಂಭವಾಗುವ ಸಮಯ. ಈ ಸಮಯದಲ್ಲಿ ರಸ್ತೆ ಅಪಘಾತಗಳು ಹೆಚ್ಚಾಗುವ ಸಂಭವ ಮತ್ತು ಟ್ರಾಫಿಕ್ ಜಾಮ್ ಹಾಗೂ ಆಂಬುಲೆನ್ಸ್, ಆಟೋಗಳು ಮತ್ತು ದಿನನಿತ್ಯ ಇದೇ ರಸ್ತೆಯಲ್ಲಿ ಸಾವಿರಾರು ವಾಹನಗಳ ತಿರುಗಾಟ ಹೀಗಿರುವಾಗ ರಸ್ತೆ ಕಾಮಗಾರಿ ವಿಳಂಬ ನೀತಿ ಎಷ್ಟರ ಮಟ್ಟಿಗೆ ಸರಿ ಮತ್ತೆ ಇಲ್ಲಿನ ಜನಪ್ರತಿನಿಧಿಗಳು ಇದನ್ನೆಲ್ಲ ಯಾಕೆ ಗಮನಿಸ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿಯೇ ಮೂಡುವಂತದ್ದು. ಈಗ ಸಿರುಗುಪ್ಪ ತಾಲೂಕು ರಿಪೋರ್ಟರ್ ಮಾರೇಶ್ವರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವರನ್ನು ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಮಾರೇಶ್ ಅವರೇ, ಹೇಳಿ, ಸಿರುಗುಪ್ಪ ಮುಖ್ಯ ರಸ್ತೆಯ ಕಾಮಗಾರಿ ನೆನೆಗುದಿಗೆ ಬಿದ್ದು ಎಷ್ಟು ವರ್ಷ ಆಯ್ತು ಮತ್ತು ಅಲ್ಲಿನ ಪ್ರಸ್ತುತ ಪರಿಸ್ಥಿತಿ ಹೇಗಿದೆ? ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಏನ್ ಹೇಳ್ತಾರೆ ಮತ್ತು ಅಲ್ಲಿನ ನಗರಾಭಿವೃದ್ಧಿ ಹೇಗಿದೆ? ಮಾರೇಶ್ ಸರ್, ಸಿರುಗುಪ್ಪ ಭತ್ತದ ನಾಡೆ ಎಂದು ಪ್ರಖ್ಯಾತಿ ಹೊಂದಿರುವ ಸಿರುಗುಪ್ಪ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಸರ್. ಈ ಒಂದು ಕಾಮಗಾರಿ ರಾಷ್ಟ್ರೀಯ ಹೆದ್ದಾರಿ NH 150A ಸರಿಸುಮಾರು 3 ರಿಂದ 4 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಸರ್. ಅಂದ್ರೆ ಈ 3-4 ವರ್ಷದಿಂದ ಅಲ್ಲಿನ ಕಾಮಗಾರಿ ನಡೆದಿಲ್ವಾ ಹೇಗೆ ಅಂತ ಮಾರೇಶ್? ಸರ್, ಅಲ್ಲಿವರಿಂದ ಇಲ್ಲಿವರೆಗೆ ನಡೆದಿದೆ ಸರ್, ಆಮೆಗತಿಯಲ್ಲಿ ನಡೆದಿದೆ. ಸೊ ಏನು ರಾಷ್ಟ್ರೀಯ ಹೆದ್ದಾರಿ 15 ಕಿಲೋಮೀಟರ್ ಫ್ರಮ್ ಹಳೆಕೋಟೆ ಟು ಸೊ ನಮಗೆ ದಡೆಸೂಗಿರತಕ್ಕಂಥ ಮಾರಿಕಾಂಬ ದೇವಿ ದೇವಸ್ಥಾನವರೆಗೂ 15 ಕಿಲೋಮೀಟರ್ ಸುಮಾರು 79 ಕೋಟಿ ಪ್ರಾಜೆಕ್ಟ್ ಅನ್ನು ಈ ಒಂದು ಪ್ರಾಜೆಕ್ಟ್ ಸರ್ ಕಂಪ್ಲೀಟ್ ಆಗಿ ಈ ಹಾಲಿ ಶಾಸಕರಾಗಿರ್ಲಿ ಮಾಜಿ ಶಾಸಕರಾಗಿರ್ಲಿ ಆ ಫೀಲ್ಡ್ ಇಂದ ನಡೀತಕ್ಕಂಥ ಕಾಮಗಾರಿ ಇದುವರೆಗಾಯ್ತು ಯಾವುದೇ ತರ ತ್ವರಿತಗತಿಯಲ್ಲಿ ನಡೀತಾ ಇಲ್ಲ ಸರ್, ಮಂದಗತಿಯಿಂದ ಸಾಗಿದೆ. ಸೊ ಹೀಗಾಗಿ ಸರ್ ಇದರ ಬಗ್ಗೆ ನಾವು ಈಗಾಗಲೇ ಸಿರುಗುಪ್ಪ ನಗರದ ಸಂಘ ಸಂಸ್ಥೆಗಳು ಹಾಗೂ ಪಕ್ಷಾತೀತ ಅಥವಾ ಜಾತ್ಯತೀತವಾಗಿ ಮಾಡತಕ್ಕಂಥ ರಸ್ತೆ ರೋಕ ಕಾರ್ಯಕ್ರಮದಿಂದ ಸರ್ ಇಲ್ಲಿವರೆಗೂ ಈ ಒಂದು ಮಟ್ಟಕ್ಕೆ ಆಗಿದೆ ಸರ್. ಬಹುಶಃ ಇದರೊಳಗಡೆ 60% ರಸ್ತೆ ಕಾಮಗಾರಿ ಆಗಿದೆ ಸರ್. ಮಾರೇಶ್ ಅವರೇ, ಈಗ ನೀವು ಹೇಳಿದ್ರಿ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಏನೋ ಪ್ರಗತಿಪರ ಚಿಂತಕರೆಲ್ಲರೂ ಸೇರ್ಬಿಟ್ಟು ಇಲ್ಲಿ ಹೋರಾಟಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರಿ. ಅದು ಯಾವ್ಯಾವ ಥರದ ಹೋರಾಟಗಳನ್ನು ಮಾಡಿದ್ರು ಮತ್ತು ಏನು ಯಾವ್ಯಾವ ವಿಧವಾದಂಥ ಹೋರಾಟಗಳನ್ನು ಮಾಡಿದ್ರು ಅಂತ? ಸರ್, ಈ ರಸ್ತೆ ರೋಕವಾಗಿ ನೋಡಿ ಸರ್, ಇದು ಹೇಗಿತ್ತಂತಂದ್ರೆ ಸೊ ಕಳೆದ ವರ್ಷ ಆಗಸ್ಟ್ 26ನೇ ತಾರೀಕದಂದು ರಸ್ತೆ ರೋಕವನ್ನು ಮಾಡಿದ್ರು ಸರ್. ಅದು ವಿಭಿನ್ನ ರೀತಿಯಲ್ಲಿ ಮಾಡಿದ್ರು. ಅದು ಯಾವ ಮಟ್ಟಿಗೆ ಅಂದ್ರೆ ಗ್ರಾಮೀಣ ಪ್ರಾಂತ್ಯದಲ್ಲಿರ್ತಕ್ಕಂಥ ಜನರು ನಮ್ಮ ಭತ್ತದ ಸಸಿನ ನೆಡುತ್ತಾ ಮುಖ್ಯ ರಸ್ತೆಯ ಮೇಲೆ ಸಸಿ ನೆಡುತ್ತಾ ಜಾಗೃತಿ ಮೂಡಿಸಿದರು. ಈ ರಸ್ತೆ ಬಗ್ಗೆ ಅತಿ ಶೀಘ್ರದಲ್ಲಿ ಮುಗಿಸ್ಕೊಡ್ಬೇಕಂತೇಳಿ ತಮ್ಮ ಕಾಂಟ್ರಾಕ್ಟರ್ ಹಾಗೂ ಜನಪ್ರತಿನಿಧಿಗಳ ಮೂಲಕ ಈ ಒಂದು ಗಮನ ಸೆಳೆದರು ಸರ್. ಜೊತೆಗೆ ಸರ್ ನಾಗರಿಕರು, ಸಿರುಗುಪ್ಪ ನಾಗರಿಕರು ಹಾಗೂ ಎಲ್ಲ ವಿವಿಧ ಜಾತಿ ಮತ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಭಾಗವಹಿಸಿದ ಸರ್ ವಿಶೇಷವಾಗಿತ್ತು. ಜೊತೆಗೆ ಸರ್ ಶಾಲಾ ಕಾಲೇಜಿನ ಮಕ್ಕಳು ಹಾಗೂ ನಮ್ಮ ಸ್ಥಳೀಯ ಹಾಗೂ ಬೇರೆ ವಿವಿಧ ವಿಲೇಜ್ಗಳಿಂತಕ್ಕಂಥ ಬಂದಿರತಕ್ಕಂಥ ಜನರು ಕೂಡ ಭಾಗವಹಿಸಿದ್ದು ವಿಶೇಷವಾಗಿತ್ತು ಸರ್.
ಓಕೆ ಮಾರೇಶ್ ಅವರು, ಈಗ ಏನು ಸಿರುಗುಪ್ಪ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಜಲವೃತಗೊಂಡು ಅಲ್ಲಿ ಸಂಪೂರ್ಣ ಕೆಸರುಗದ್ದೆ ಅಂತ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ರಿ ನೀವು. ಸೊ ಈಗ ಶಾಲಾ ಕಾಲೇಜುಗಳು ಆರಂಭವಾಗ್ತಕ್ಕಂಥ ದಿನಮಾನಗಳು, ಇಲ್ಲಿ ಈ ಹಿಂದೆ ಕೂಡ ಯಾವುದಾದ್ರೂ ಅಪಘಾತಗಳು ಆಗಿರ್ತಕ್ಕಂಥದ್ದು, ಸಾವು ನೋವುಗಳು ಆಗಿರ್ತಕ್ಕಂಥ ಯಾವುದಾದ್ರೂ ಉದಾಹರಣೆಗಳಿದಾವೆ ಹೇಗೆ ಅಂತ? ಸರ್, ಈಗಾಗಲೇ ದಾಖಲೆ ಪ್ರಕಾರ ಸರ್ ಸರಿಸುಮಾರು 30ರಿಂದ 40 ಜನ ಈ ಒಂದು ರಸ್ತೆ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ ಸರ್. ಸೊ ಜೊತೆಗೆ ಸರ್ ಇದು ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು, ಬೈಕ್ ಸ್ಕಿಡ್ ಆಗಿ ಸೊ ಕೈಕಾಲು ಮುರಿತಕ್ಕಂತಹ ರಸ್ತೆ ಅಪಘಾತಗಳು ಸುಮಾರು 80ಕ್ಕೂ ಅಧಿಕವಾಗಿದೆ ಸರ್ ಈ ಒಂದು ಕಳೆದ 3ರಿಂದ 4 ವರ್ಷಗಳ ವರದಿ ಪ್ರಕಾರ ಸರ್. ಅಂಕಿಅಂಶಗಳ ಪ್ರಕಾರ ನೋಡಿದರೆ ಸರ್ ಈ ಒಂದು ರಸ್ತೆ ಈ ಪ್ರತಿ ದಿವಸ ಸರ್ ಯಾರೇ ವ್ಯಕ್ತಿಗಳಾಗಲಿ ಅಥವಾ ಕೂಲಿ ಕಾರ್ಮಿಕರಾಗಲಿ ಆಮೇಲೆ ಬಡ ಮಕ್ಕಳಾಗಿರಲಿ ಈ ಒಂದು ರಸ್ತೆ ಮೇಲೆ ಹೋಗಬೇಕಾದ್ರೂ ಕೂಡ ಸೊ ತಮ್ಮ ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇದೆ ಸರ್. ಯಾಕಂದ್ರೆ ಸರ್ ಇಲ್ಲಿ ಎರಡು ರೀತಿಯ ಅಂತಹ ವಿಭಿನ್ನವಾದ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ತಿದ್ದಾರೆ ಸರ್ ಇಲ್ಲಿ ಸಿರುಗುಪ್ಪ ಜನರು. ಒಂದು ಸರ್, ಮೊದಲನೇದಾಗಿ ಮಳೆ ಇಲ್ಲ ಅಂದ್ರೆ ಸೊ ಧೂಳಕಾಟ ಸರ್, ಮಳೆ ಬಂದ ನಂತರ ಗುಂಡಿಗಳ ಕಾಟ ಆಗಿದೆ ಸರ್. ಇದರಿಂದ ಸರ್ ರಸ್ತೆಗಳು ಈ ಕೆಸರು ಗುಂಡಿಯಿಂದ ಆಗಿ ಸರ್ ಸುಮಾರು ಆಟೋ ಸ್ಟಾಂಡ್, 3 ಗಾಲಿನ ಆಟೋ ಸ್ಟ್ಯಾಂಡ್ಗಳು ಸುಮಾರು ಬೀಳುವ ದೃಶ್ಯಗಳನ್ನು ಈಗಾಗಲೇ ನಾವು ರಸ್ತೆ ರೋಕದಲ್ಲಿ ತೋರಿಸಿದ್ದೇವೆ ಸರ್. ಅಂದ್ರೆ ಮಾರೇಶ್, ಅಲ್ಲಿನ ನಗರವಾಸಿಗಳಿಗೆ ಒಂದಷ್ಟು ಈ ಧೂಳಿನಿಂದ ಒಂದಷ್ಟು ರೋಗ ರುಜಿನಗಳು ಕೂಡ ಬರ್ತಕ್ಕಂಥ ಸಂಭವ ಇದೆ ಅಂತ ಹೇಳ್ತೀರಾ ಮಾರೇಶ್? ಸರ್ ಖಂಡಿತವಾಗಿ ಸರ್, ಯಾಕಂದ್ರೆ ಈ ಒಂದು ರಸ್ತೆ ಇದು ಧೂಳಿಂದ ಯಾವ ಮಟ್ಟಿಗಿದೆ ಅಂದ್ರೆ ಸರ್, ಒಂದು ಬಸ್ ಹೋದ ನಂತರ ಅಥವಾ ಲಾರಿ ಚಲಿಸಿದ ನಂತರ ಹಿಂದೆ ಬರ್ತಕ್ಕಂಥ ವಾಹನ, ದ್ವಿಚಕ್ರ ವಾಹನವರಿಗೆ ಕಾಣದೇ ಇಲ್ಲ ಸರ್, ಮಾಸ್ಕ್ನೇ ಹಾಕೊಂಡು ಓಡಾಡುವಂತಹ ಪರಿಸ್ಥಿತಿಯಲ್ಲಿ ಇದೆ ಸರ್. ಅಂದ್ರೆ ವಿಪರೀತ ಧೂಳು ಅಂತ ಹೇಳ್ತಾ ಇದ್ರ ಮಾರೇಶ್? ಎಸ್ ಸರ್, ಈಗಾಗಲೇ ಸರ್ ಸಿರುಗುಪ್ಪ ನಗರಕ್ಕೆ ಈ ಸರ್ಕಾರ ಎಲ್ಲಾ ಭಾಗ್ಯಗಳು ಕೊಟ್ಟಿದೆ. ಹಾಗೇನೆ ಒನ್ ಸೈಡ್ ರಸ್ತೆ ಭಾಗ್ಯವನ್ನು ಮಾತ್ರ ಇಲ್ಲಿ ಮೀಸಲಾಗಿದೆ ಅಂತ ಹೇಳ್ಬೋದು ಸರ್, ತಪ್ಪಾಗಲ್ಲ. ಯಾಕಂದ್ರೆ ಇನ್ನೊಂದು ಸೈಡು ಸಿಂಧನೂರು ಟು ಸಿರುಗುಪ್ಪ ಹೋಗುವ ದಾರಿಯಲ್ಲಿ ಎಡಭಾಗದಲ್ಲಿ ಕಂಪ್ಲೀಟ್ ಆಗಿ ರಸ್ತೆ ಮಾಡಿಲ್ಲ ಸರ್, ಬಲಭಾಗದಲ್ಲಿ ಮಾತ್ರ 1 ಲೇಯರ್ ಮಾತ್ರ ಹಾಕಿದ್ದಾರೆ ಸರ್. ಅಂದ್ರೆ ಒಂದ್ ಸೈಡ್ ಕಾಮಗಾರಿ ಕೂಡ ಪರಿಪೂರ್ಣವಾಗಿ ಆಗಿಲ್ಲ ಅಂತ ಹೇಳ್ತಾ ಇದ್ರಿ? ಹೌದು ಸರ್, ಒಂದ್ ಕಡೆ ಅಖಂಡ ಬಾಕಿ ಇದೆ ಸರ್. ಹಾಗೆ ಸಿಟಿ ಎಂಟ್ರೆನ್ಸ್ ಏನಾಗುತ್ತಿದೆ ಅಲ್ಲ ಸರ್, ಸಿಟಿ ಎಂಟ್ರೆನ್ಸ್ ಇಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಎಂದು ಟಿಪ್ಪು ಸುಲ್ತಾನ್ ಸರ್ಕಲ್ ಸ್ಮಶಾನ ರಸ್ತೆವರೆಗೂ ಕೂಡ ಅದು ಯಾವುದೇ ಕಾಮಗಾರಿಯಿಂದ ಪ್ರಾರಂಭವಾಗಿಲ್ಲ ಸರ್. ಓಕೆ ಥ್ಯಾಂಕ್ ಯು ಮಾರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ನಿಜಕ್ಕೂ ಸಿರುಗುಪ್ಪ ನಗರವಾಸಿಗಳ ಕರ್ಮ ಕಾಂಡನ ಅಂತಲೇ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಮುಂದುವರಿಯುವುದು, ವೇಟ್ ಅಂಡ್ ಸಿ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಸಿರುಗುಪ್ಪ ತಾಲೂಕು ವರದಿಗಾರರು ಮಾರೇಶ್ MC. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು.